ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಗಿಣ್ಣಾಲು ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡೋಣ. ಕರು ಹಾಕಿದ ಒಂದು 5-6 ದಿವಸದ ತನಕ ಹಾಲನ್ನ ಗಿಣ್ಣಾಲು ಅಂತ ಹೇಳ್ತಾರೆ. ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಇದರಲ್ಲಿ ವಿಟಮಿನ್ನು ಮತ್ತು ಕ್ಯಾಲೋರಿಗಳು ತುಂಬ ಅಧಿಕವಾಗಿರುತ್ತೆ. ಸ್ವಲ್ಪ ಹೀಟು ಕೂಡ ಇರುತ್ತೆ. ಆದರೂ ಕೂಡ ಇದನ್ನು ಯಾವ ರೀತಿಯ ಆಹಾರ ರೂಪದಲ್ಲಿ ಸೇವಿಸ್ಬೋದೋ ಆ ರೀತಿ ಮಾಡಿ ಸಿಕ್ಕಿದಾಗ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಮಕ್ಳಿಗೂ ಕೂಡ ಇದನ್ನು ಕೊಡಿ. ಬರೀ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಾಯಿಸ್ಬಿಟ್ಟು ಕುಡಿದ್ರೂ ಕೂಡ ಒಳ್ಳೆಯದು. ಅಂದರೆ ನಾವು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾನ 1-2-3 ಐಟಮ್ಸ್ ಹಾಕಿ ಇದನ್ನು ಹಾವಿನಲ್ಲಿ ಬೇಯಿಸೋಣ. ಒಟ್ಟು ಹೇಳಬೇಕು ಅಂದರೆ ಗಿಣ್ಣಾಲಿನಲ್ಲಿ ತುಂಬ ಕ್ಯಾಲೋರಿ ವಿಟಮಿನ್ಗಳು ಅಧಿಕವಾಗಿ ಇದೆ. ಅದರಿಂದ ಇದನ್ನು ನಾವು ಸಿಕ್ಕಿದಾಗ ಅದರ ಸದುಪಯೋಗವನ್ನು ಪಡ್ಕೊಳ್ಳೋಣ. ಈಗ ನಾವು ಮೊದಲಿಗೆ ಇಲ್ಲಿ 1/4 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಬಾದಾಮಿ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ. ಇದು ಟೇಸ್ಟ್ಗೆ ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಹೆಚ್ಚಾಗುತ್ತೆ ಅಂತ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಒಂದು 5-6 ಸ್ಪೂನಷ್ಟು ಬೆಲ್ಲದ ಪೌಡ್ರಿದೆ. ನಾನು ಬೆಲ್ಲದ ಪೌಡ್ರನ್ನೇ ತೊಗೊಂಡಿದ್ದೀನಿ. ಗಿಣ್ಣಾಲಿಗೆ ನಾನು 1 ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕಿದ್ದೀನಿ. ಈಗ ಅದಕ್ಕೆ ಟೇಸ್ಟ್ಗೆ ಸ್ವಲ್ಪ ಬೆಲ್ಲದ ಪೌಡ್ರನ್ನ ಹಾಕೋಣ. ಬೆಲ್ಲನ ಗಟ್ಟಿ ಬೆಲ್ಲ, ಉಂಡೆ ಬೆಲ್ಲ ಇದ್ರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ಇದಕ್ಕೆ ಹುಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು 3 ಸ್ಪೂನಷ್ಟು ಕೋಕೋನಟ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದೆಲ್ಲ ಟೇಸ್ಟ್ಗೆ ಬೇಕಿದ್ದರೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಇಲ್ಲ. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಇದ್ದರೂ ಕೂಡ ಹಾಕ್ಕೊಳ್ಳಿ, ಅಥವಾ ಒಣಕೊಬ್ಬರಿ ಇದ್ದರೂ ಕೂಡ ಹಾಕ್ಕೊಂಡು ಉಪಯೋಗಿಸಿ. ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಮಿಕ್ಸ್ ಮಾಡೋಣ. ಬೆಲ್ಲ ಆಲ್ರೆಡಿ ಪೌಡ್ರ್ ಆಗಿರೋದ್ರಿಂದ ಅದು ಬೇಗ ಕರಗುತ್ತೆ. ಈಗ ಅದಕ್ಕೇ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸೋಣ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ಹಾಕ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲದೇ ಪರವಾಗಿಲ್ಲ, ನಡೆಯುತ್ತೆ. ನೋಡಿ, ಈಗ ಇದಕ್ಕೆ ಹಾಲಿಗೆ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಈಗ ಇಡ್ಲಿ ರೀತಿ ಹಾವಿನಲ್ಲಿ ಬೇಯಿಸೋಣ. ನಾನೀಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದನ್ನು ಅದರೊಳಗಡೆ ಇಡೋಣ. ನೋಡಿ, ಕುಕ್ಕರ್ದ ಒಳಗಡೆ ಅದನ್ನು ಇಟ್ಟಿದ್ದೀನಿ. ಈಗ ಅದನ್ನು ಕುಕ್ಕರ್ ಮುಚ್ಚಳನ ಮುಚ್ಚೋಣ. ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ. ಅಂದರೆ ಇದಕ್ಕೆ ವಿಷಲ್ಲೇನು ಬೇಡ. ಈಗ ಇದನ್ನು ಒಂದು 10 ನಿಮಿಷ ಬೇಯಿಸೋಣ ಹಾವಿನಲ್ಲಿ. ಈಗ ಒಲೆ ಆನ್ ಮಾಡಿ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ಇದು ನಾವು ವಿಷೆಲ್ಲ ತೆಗೆದಿರೋದ್ರಿಂದ ಹಾವಿ ಹೋಗದೆ ಇರಲಿ ಅಂತ ಒಂದು ಲೋಟನ ಈ ರೀತಿ ಕವರ್ ಮಾಡೋಣ. ಈಗ ಒಂದು 8-10 ನಿಮಿಷ ಇದು ಬೇಯಬೇಕು. ನೋಡಿ, ಈ ರೀತಿ ಹಾವಿನಲ್ಲಿ ಬೇಯಿಸಿರೋದ್ರಿಂದ ಈ ರೀತಿಯಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ನೋಡಿ, ಈ ರೀತಿ ಬೆಂದಿದೆ. ಈಗ ಇದನ್ನು ನಾವು ಕಟ್ ಮಾಡಿಕೊಂಡು ಕೂಡ ತಿನ್ಬೋದು. ಹಾಗೆ ಸ್ಪೂನಲ್ಲೂ ಕೂಡ ಈ ರೀತಿ ಎತ್ಕೊಂಡು ಇದು ಮಾಡ್ಬೋದು, ಬೌಲ್ಗೆ ಹಾಕ್ಕೊಡ್ಬೋದು. ನೋಡಿ, ಗಿಣ್ಣಾಲು ಇಡ್ಲಿ ರೀತಿ ಹಾವಿಯಲ್ಲಿ ಬೇಯಿಸಿರುವಂಥದ್ದು. ಅಂದರೆ ಇದನ್ನು ಪಾಯಸ ಕೂಡ ಮಾಡ್ಕೊಂಡು ಕುಡಿಬೋದು. ಈ ರೀತಿ ಹಾವಿನಲ್ಲಿ ಬೇಯಿಸಿದ್ರೆ ಈ ರೀತಿ ಪೀಸ್ಗಳಾಗುತ್ತೆ. ಒಟ್ಟಿನಲ್ಲಿ ಗಿಣ್ಣಾಲಿನಲ್ಲಿ ಒಳ್ಳೆಯ ಅಂಶಗಳು, ಐರನ್ ಅಂಶ, ಕ್ಯಾಲೋರಿಗಳು ಯಥೇಚ್ಛವಾಗಿರೋದ್ರಿಂದ ಇದನ್ನು ಸಿಕ್ಕಿದಾಗ ನಾವು ಉಪಯೋಗಿಸ್ಕೊಂಡು ಸೇವನೆಯನ್ನು ಮಾಡಬೇಕು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.